ಕ್ಷೇತ್ರಕ್ಕೆ ಹಿಂದೂ ಹುಲಿ ಯತ್ನಾಳ್ ಬಂದಿದ್ರು ಸರ್. ನಿಮ್ಮ ಬಗ್ಗೆಯೂ ಸಾಕಷ್ಟು ಟೀಕೆ ಟಿಪ್ಪಣಿ ಮಾಡಿದ್ದಾರೆ. ನಿನ್ನೆ ನನ್ನ ಕ್ಷೇತ್ರಕ್ಕೆ ಹಿಂದೂ ಇಲಿಯಾದಂಥ ಯತ್ನಾಳ್ ಸಾಹೇಬರು ಬಂದಿದ್ದರು. ಅವ್ರು ಗರ್ಜಿಸ್ತಾರೆ ಅಂದ್ಕೊಂಡೆ. ನಿನ್ನೆ ರಸ್ತೆಗಳ ಬಗ್ಗೆ ಒಂದು ಸವಾಲು ಹಾಕಿದ್ದಾರೆ. ಬಿಜಾಪುರದಲ್ಲಿ 15 ವಾರ್ಡ್ಗಳಲ್ಲಿ ರಸ್ತೆಗಳೇ ಇಲ್ಲ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಹೆಚ್ಚಾಗಿರೋ 15 ವಾರ್ಡು ಡೆವಲಪ್ಪೇ ಆಗಿಲ್ಲ. ಇನ್ಕ್ಲೂಡಿಂಗ್ ವಾರ್ಡ್ ನಂಬರು ಸಾಹೇಬ್ರಿಗೆ ಹೇಳ್ತೀನಿ. ಸರ್, ಈ ವಾರ್ಡ್ ನಂಬರ್ ಯಾವಾಗ JCB ಇಳಿಸ್ತೀರಾ ಸರ್? ಅದೇನೋ ನೀವೇನೋ ಆದರೆ 11 JCB ವಿಧಾನಸೌಧದಲ್ಲಿ ಪೂಜೆ ಮಾಡ್ತೀನಿ ಅಂದ್ರಲ್ಲ, 11 ಅಲ್ಲ ಸರ್, ನೀವು ಫಸ್ಟು 15 JCBಗೆ ಪೂಜೆ ಮಾಡಿ. ಈ ಬಿಜಾಪುರದಲ್ಲಿ 15 JCB ವಾರ್ಡ್ ನಂಬರ್ 18, ವಾರ್ಡ್ ನಂಬರ್ 19, 20, 23, 24, 25, 26, 27, 28, 29, 30, 31, 3ನೇ ವಾರ್ಡು, 4ನೇ ವಾರ್ಡು. ಸರ್, ಈ 15 ವಾರ್ಡ್ಗೆ ಯಾವಾಗ JCB ಇಳಿಸ್ತೀರಾ ಸರ್? ಯಾವಾಗ ಡೆವಲಪ್ ಮಾಡ್ತೀರಾ ಸರ್? ಯತ್ನಾಳ್ ಸರ್, ನೀವು ನನ್ನನ್ನೊಮ್ಮೆ ಬಿಜಾಪುರಕ್ಕೆ ಕರ್ಕೊಂಡೋಗಿ ನಿಮ್ಮ ಅಭಿವೃದ್ಧಿಯನ್ನು ತೋರಿಸಿ. ನಾನು ನಿಮ್ಮನ್ನೊಮ್ಮೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಹೋಗ್ತೀನಿ, ನನ್ನ ಅಭಿವೃದ್ಧಿಯನ್ನು ತೋರಿಸ್ತೀನಿ. ನಾನು 2 ವರ್ಷದಲ್ಲಿ 200 ಹಳ್ಳಿಯಲ್ಲಿ ಪ್ರತಿ ಸಮಸ್ಯೆನೂ ಅಟೆಂಡ್ ಮಾಡಿದ್ದೀನಿ. ನೀವು 20 ವರ್ಷದಲ್ಲಿ ಎಷ್ಟು ಸಾಲ್ವ್ ಮಾಡಿದ್ದೀರಾ? ನೀವು ಜಿಲ್ಲೆಗೆಲ್ಲ 1 ಆ್ಯಂಬುಲೆನ್ಸ್ ಬಿಟ್ಟಿದ್ದೀರಾ ಸರ್. ನಾನು 10 ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ಸರ್. ನಾನು 15-20 ದೇವಾಲಯಗಳಿಗೆ ನನ್ನ ಪರ್ಸ್ನಲ್ ಇನ್ಕಮಿಂದ ಡೆವಲಪ್ ಮಾಡಿದ್ದೀನಿ ಸರ್. ನೀವೆಷ್ಟು ದೇವಾಲಯನ ಡೆವಲಪ್ ಮಾಡಿದ್ದೀರಾ? ಯತ್ನಾಳ್ ಸರ್, ನಾನು ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡಿ ನಿಮ್ಮನ್ನು ಸೋಲಿಸಲು ನಾನು ರೆಡಿ. ನಿಮಗೆ ತಾಕತ್ತಿದ್ದರೆ ನೀವು ಚಿಕ್ಕಬಳ್ಳಾಪುರದಲ್ಲಿ ನನ್ನ ವಿರುದ್ಧ ಸ್ಪರ್ಧೆ ಮಾಡ್ತೀರಾ? ನಾನು ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡಿ ಕನಿಷ್ಠ 20,000 ಮೆಜಾರಿಟಿಯಲ್ಲಿ ನಾನು ಗೆಲ್ತೀನಿ. ನೀವು ನನ್ನ ವಿರುದ್ಧ ಸ್ಪರ್ಧೆ ಮಾಡ್ತೀರಾ? ಯತ್ನಾಳ್ ಸಾಹೇಬರಿಗೆ ಸವಾಲಿದು.